ಸಾಹಿತ್ಯ. ನಾನು ಇನ್ನೂ 2ನೇಯಲ್ಲಿ ಓದುತ್ತಿದ್ದೇನೆ. ನಾನಿವತ್ತು ಶಾಲೆಗೆ ಹೋಗಿಲ್ಲ, ಯಾಕಂದರೆ ತುಂಬ ಮೋಡ ಆಗಿದೆ ಅಂತ ನಮ್ಮ ಅಪ್ಪ ಬೇಡ ಅಂದರು. ಅದಕ್ಕೆ ನಾನು ಮನೇಲಿ ಕುಂತು ಇದನ್ನ ಹೋಮ್ವರ್ಕ್ನ ಮಾಡ್ತಾ ಇದ್ದೀನಿ. ಏನೋ ಅಂತ ತೋರಿಸ್ತೀನಿ ಬನ್ನಿ. ನಾನು ಈಗ ಕಳೆ ಲೆಕ್ಕವನ್ನು ಮಾಡ್ತಾ ಇದ್ದೀನಿ. ನಾವು ಈ ಥರ ಲೈನ್ ಹಾಯ್ಕೊಂಡಿದ್ದೀವಿ ತಾನೆ. ಯಾಕಂದರೆ ನಾನು ಇದನ್ನು ತೋರಿಸಲ್ಲ. ಯಾಕಂದರೆ 6 ದೊಡ್ಡ ಸಂಖ್ಯೆ, 6 ಕಲಿಯಕ್ಕೆ ಬರುತ್ತೆ. 4 ಯಾಕಂದ್ರೆ ಪುಟ್ಟದಲ್ವ, ಸಣ್ಣ ಸಂಖ್ಯೆ, ಅದಕ್ಕೆ ಇದ್ರ ಜೊತೆ ಇದು ಕಲಿಯಕ್ಕೆ ಬರೋದಿಲ್ಲ. 6 ದೊಡ್ಡ ಸಂಖ್ಯೆ, ಇದ್ರ ಜೊತೆ ಇದು ಕಲಿಯಕ್ಕೆ ಬರುತ್ತೆ. ಈಗ ನಾವು ಏನು ಮಾಡಬೇಕು, 4ರಲ್ಲಿ ದುಡ್ಡು ಇಸ್ಕೋಬೇಕು. ಏನು ದುಡ್ಡು? 4ರಲ್ಲಿ 1 ರೂಪಾಯಿ ಇಸ್ಕೊಂಡೆ. ಎಷ್ಟಾಯಿತು? 14. 14 ಅಂತ ಇಲ್ಲಿ ಹಾಯ್ಕೊಳ್ಳುವ ಗೈಸ್. 1 2 3 4 5 6 7 8 9 10 11 12 13 14 ಹಾಯ್ಕೊಂಡು ತಾನೆ ನಾವು ಇಲ್ಲಿ 14ನಲ್ಲಿ ಇನ್ನೂ ಎಷ್ಟು ಕಲಿಬೇಕು? 6 ಕಲಿಬೋದಿಲ್ವಾ? ಕಲಿಬಹುದಾ? 1 2 3 4 5 6 ಕಲಿದ್ವಾ? ಇನ್ನೂ ಉಳಿದಿವೆ ಎಷ್ಟು? 1 2 3 4 5 6 7 8 ಒಂದು ಬರೆಯೋಣ ಸರ್ ಗಾಜಿಗೆ 8 ಅಂತ ಬರ್ಬಿಟ್ವಿ. ಈಗ ನಾವು 4ರ ಹತ್ರ ಒಂದು ದುಬಾಯಿದ್ದು ರೊಕ್ಕ ಇಸ್ಕೊಂಡಿದ್ವಲ್ಲ, ಖರ್ಚು ಇದೊಂದು ಇಲ್ಲಿದೆ. 4ರ ಹತ್ರ ಇದೆಯಲ್ಲ 14ರಲ್ಲಿ ನಾವು ಈ 4ರ ಹತ್ರ ದುಡ್ಡು ಇಸ್ಕೊಂಡ್ವಿ. ಏನೋ ದುಡ್ಡು, ಅದಕ್ಕೆ ಅಲ್ಲಿ ಈ ಥರ ಬಟ್ನ ಮಾಡಿಸ್ಕೊಂಡ್ವಿ. ಉಳಿದಷ್ಟು 1 2 3 ಅಂತ ಬರ್ಬಿಟ್ಟೆ. ನಾವು 5ರಲ್ಲಿ 6 ಕಲಿಯೋಕ್ಕೆ ಬರೋದಿಲ್ಲ. ಯಾಕಂದರೆ 5 ಸಣ್ಣ ಸಂಖ್ಯೆ, 6 ದೊಡ್ಡ ಸಂಖ್ಯೆ. ಈಗ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, 3ರಲ್ಲಿ ಇನ್ನು ಎಷ್ಟು ರೊಕ್ಕ ತಗೋಬೇಕು? 1 ರೂಪಾಯಿ ತಗೊಂಡ್ವೆ. ಇಲ್ಲಿ ಎಷ್ಟಾಯಿತು? 15. 15 ಅಂತ ಹಾಯ್ಕೊಂಡ್ವಾ? 1 2 3 4 5 6 7 8 9 10 11 12 13 14 15. ಅದರಲ್ಲಿ ಎಷ್ಟು ಕಳಿಬೇಕು? 6. 1 2 3 4 5 6 ಕಳೆದ್ವಾ? ಇನ್ನು ಉಳಿದಿವೆ ಎಷ್ಟು? 1 2 3 4 5 6 7 8 9 ಆಗುತ್ತೆ. ನಾನು ಇದೊಂದು ಹಾಯ್ಕೊಂಡಿದ್ದೀನಿ, ನೀವು ನನ್ನ ಕ್ಷಮಿಸ್ಬಿಡಿ. 9. ಈಗ ನಾವು ಇದು ಮಾಡೋಣವಾ? ಯಾಕಂದರೆ ನಾವು 3ರಲ್ಲಿ ಇದು 5 1 ರೂಪಾಯಿ ತೊಗೊಂಡ್ರಿ. ಇನ್ನು ಉಳಿದು ಎಷ್ಟು? 1 2